ಶಿವರಾಜ್ ಕುಮಾರ್ ಅವರು ಮನೇಲಿ ಈಗ ಸಾವಾಗಿದೆ. ಈಗ ಶಿವರಾಜ್ ಕುಮಾರ್ ಅವರು ಆಸ್ಪತ್ರೆಗೆ ಕೂಡ ಸೇರಿದ್ದಾರೆ. ಇನ್ನು ಸೇರಿದಂಥ ಸಂದರ್ಭದಲ್ಲಿ ಈಗ ಇದೊಂದು ಸಾವಿನ ಸುದ್ದಿ ಈಗ ಬಂದಿದೆ. ನಿಜಕ್ಕೂ ಇದೊಂದು ಬೇಸರ ಹಾಗೂ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ನಟ ಶಿವರಾಜ್ ಕುಮಾರ್ ಅದ್ಭುತವಾದಂಥ ಕಲಾವಿದ, ನಿಮಗೆಲ್ಲ ಗೊತ್ತಿರುವಂಥದ್ದೇ ಇದು. ಇನ್ನು ಈ ಕ್ಯಾನ್ಸರಿಂದ ಬಳಲ್ತಿರುವಂಥ ನಟ ಶಿವರಾಜ್ ಕುಮಾರ್ ಅವರಿಗೆ ಪಾಪ ಅವರಿಗೆ ಗೊತ್ತಿಲ್ಲದೇ ಈಗ ಮನೆಯಲ್ಲಿ ಸಾವು ನಡೆದೋಗಿದೆ. ಸರಿ, ಈ ಬಗ್ಗೆ ಗೀತಾ ಶಿವರಾಜ್ ಕುಮಾರ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಅದು ಯಾರಲ್ಲ, ನಟ ಶಿವರಾಜ್ ಕುಮಾರ್ ತುಂಬ ಪ್ರೀತಿಯನ್ನು ಸಾಕಿರುವಂಥ ನಾಯಿ ಆದಂಥ ನಿಮೋ ತೀರಿ ಹೋಗಿದ್ದಾರೆ. ಸುಮಾರು 10 ವರ್ಷಗಳ ಕಾಲ ಶಿವರಾಜ್ ಕುಮಾರ್ ಸೇವೆ ಮಾಡಿದ್ದಂತೆ ಇನ್ನು ನಿಮೋನು ಕೂಡ ಪ್ರತಿಯೊಂದು ಶೂಟಿಂಗ್ನಲ್ಲೂ ಕೂಡ ಕರೆದುಕೊಂಡು ಹೋಗ್ತಿದ್ರು ನಟ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಬಿಟ್ಟಂತ ಒಂದು ದಿನಾನೂ ಇರ್ತಿಲ್ವಂತೆ. ಫಾರಿನ್ಗೆ ಹೋದ್ರು ಕೂಡ ನಿಮೋನ ಕರ್ಕೊಂಡೇ ಹೋಗಬೇಕಾಗಿದ್ದಂತೆ. ಸದ್ಯ ಆಸ್ಪತ್ರೆಗೆ ಸೇರೋಂಥ ಸಂದರ್ಭದಲ್ಲಿ ಕೂಡ ಹೇಳ್ಬಿಟ್ಟು ಹೋಗಿದ್ರು, ಬೇಗ ಬರ್ತೀನಿ ನಾನು ಅಂತ ಹೇಳಿ. ಆದರೆ ದುರಂತ ಏನಪ್ಪ ಅಂತ, ನಟ ಶಿವರಾಜ್ ಕುಮಾರ್ ಅವರು ಐಸಿಯುನಲ್ಲಿ ಈಗ ಚಿಕಿತ್ಸೆ ಪಡಿತಿದ್ದಾರೆ. ನಟ ಶಿವರಾಜ್ ಕುಮಾರ್ ಅವರಿಗೆ ಪ್ರಜ್ಞಾನ ಸ್ಥಿತಿಯಲ್ಲಿದ್ದಾರೆ. ಸದ್ಯ ನಿಮೋ ತೀರೋಗಿರೋಂಥ ವಿಚಾರ ಗೊತ್ತಿಲ್ಲ, ಹೇಗೆ ತಿಳಿಸ್ಬೇಕೆಂಬುದು ಕೂಡ ನನಗೆ ಅರ್ಥ ಆಗ್ತಿಲ್ಲ ಅಂತೇಳಿ ಗೀತಾ ಶಿವರಾಜ್ ಕುಮಾರ್ ಅವರು ತಮ್ಮ ಟ್ವಿಟರ್ ಖಾತೆಗೆ ಬರೆದುಕೊಂಡಿದ್ದಾರೆ. ಈಗ ನಟ ಶಿವರಾಜ್ ಕುಮಾರ್ ಅವರಿಗೆ ನಿಮೋ ತೀರೋಗಿರೋಂಥ ವಿಚಾರವೇ ಈಗ ತಿಳಿಸಲು ಸಾಧ್ಯವಾಗುತ್ತಿಲ್ಲ ಅಂತಲೂ ಕೂಡ